ಹಲೋ ವೆಲ್ಕಮ್ ಬ್ಯಾಕ್ ಟು ಭವಿಷ್ಯಸ್ ಬ್ಲಾಗ್. ನಾನು ನಿಮ್ಮ ಮನೆ ಗೆಳತಿ ಭಾಗ್ಯಶ್ರೀ ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆಲ್ರೆಡಿ ಆ್ಯಕ್ಚುಲಿ ನಾನು ಮಾರ್ನಿಂಗ್ ರುಟೀನ್ ತೋರಿಸೋಣ ಅರ್ಲಿ ಮಾರ್ನಿಂಗ್ ರುಟೀನ್ ಅನ್ಕೋತೀನಿ. ತುಂಬಾ ಬ್ಯುಸಿ ಇರುತ್ತೆ. ಎಷ್ಟು ಬ್ಯುಸಿ ಅಂದರೆ ಎದ್ದೋಬೇಕು, ಸ್ವಲ್ಪ ಯೋಗ ಏನಾದರೂ ಎಕ್ಸಸೈಸ್ ಸ್ವಲ್ಪ ನಾನು ಸೆಲ್ಫ್ಗೆ ಮಾಡಬೇಕು. ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಟಿಟ್ಟುಗೆ ಹಾಲು ಕಾಸ್ಕೊಡ್ಬೇಕು, ಎಗೇನ್ ಕಸ ಹೊಡಿಬೇಕು, ನೆಲ ಮಾಪ್ ಮಾಡಬೇಕು, ಮತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಎಗೇನ್ ದೇವ್ರ ಪೂಜೆಗೆ ಮಂಡೇ ಸೊ ಬೇಗನೆ ಪೂಜೆ ಮಾಡಿಬಿಡ್ತೀವಿ, ಮನೆ ದೇವ್ರ ಪೂಜೆ. ಸೊ ಪೂಜೆ ಮಾಡಬೇಕು. ಇದಿಷ್ಟನ್ನು ನಾನು 1-2 ಅವರ್ಸ್ ಒಳಗೇ ಪಟ 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 ಅಂತ ರೋಬೋ ಥರ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಾನು ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಕೊಟ್ಟು ಅರ್ಲಿ ಮಾರ್ನಿಂಗ್ ರೂಟೀನ್ ಮಾಡೋಕ್ಕಾಗ್ತದೆ. ಇವಾಗ ನಾನು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅನ್ನಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲೈಟಾಗಿ ಆಯಿತು, ಉಪ್ಮಾ ಮಾಡಿದ್ದೆ. ಸೊ ಇವಾಗ ನಾನು ವೆಯ್ಟ್ ಲಾಸ್ಗೆ ಚಿಯಾ ಪುಡ್ಡಿಂಗ್ ಮಾಡ್ಕೊಳ್ಳೋಣ ಅಂತ. ಚಿಯಾ ಪುಡ್ಡಿಂಗ್, ಫ್ರೂಟು ನಟ್ಟು ಎಲ್ಲ ಯೂಸ್ ಮಾಡಿ ಚಿಯಾ ಪುಡ್ಡಿಂಗ್. ಸೊ ಈಗ ಚಿಯಾ ಪುಡ್ಡಿಂಗ್ ಇಷ್ಟು ಬೇಗ ಏನಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ, ಈ ಚಿಯಾ ಪುಡ್ಡಿಂಗ್ ಇದೆಯಲ್ಲ, ಅದು 1 ಅವರು ಬ್ಲೆಂಡ್ ಆದಮೇಲೆ 1 ಅವರು ಫ್ರೀಝರಲ್ಲಿ ಇಡಬೇಕು ಅದನ್ನು. ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಓಕೆ, ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕ್ಯಾಶ್ಯೂ, ಇದು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ ನೀರಲ್ಲಿ, ನೋಡ್ತಾ ಇರ್ಬೋದು. ಸೊ ಇವಾಗ ಇದಕ್ಕೆ ನಾನು ಯಾವುದೇ ಥರ ಡೈರಿ ಮಿಲ್ಕ್ ಆ್ಯಡ್ ಮಾಡ್ತಿಲ್ಲ. ಸೊ ಹಾಗಾಗಿ ತುಂಬ ವೆಯ್ಟ್ ಲಾಸ್ಗಲ್ವಾ, ತುಂಬ ಹೆಲ್ದಿಯಾಗೆ ಮಾಡಬೇಕು ಅಂತ ಈ ಥರ ಕ್ಯಾಶ್ಯೂನಲ್ಲಿ ಮಿಲ್ಕ್ ಮಾಡ್ಕೋತೀನಿ. ಕ್ಯಾಶ್ಯೂನಲ್ಲಿ ಮಿಲ್ಕ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಈ ಥರ ಸೋಕ್ ಮಾಡಬೇಕು. 1/2 ಅವರ್ ಸೋಕ್ ಮಾಡಿದ್ದೀನಿ ನಾನು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೀವು ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಚಿಯಾ ಪುಡ್ಡಿಂಗ್ ಅಲ್ವಾ, ಸೊ ಹಾಗಾಗಿ 1 ಸ್ಪೂನ್, 1 ಅಥವಾ 2, ನಾನು 2 ಸ್ಪೂನೇ ಹಾಕ್ಕೊತೀನಿ. ಈಗ ಇದಕ್ಕೆ 2 ಸ್ಪೂನ್, ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಚಿಯಾ ಸೀಡ್ಸು ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ಫುಲ್. ಎಲ್ಲರಿಗೂ ಗೊತ್ತು, ವೆಯ್ಟ್ ಲಾಸ್ ಯಾರು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀರೋ. ಒಮೆಗಾ 3 ಫೈಬರ್ ಇರುತ್ತೆ ಇದರಲ್ಲಿ, ತುಂಬಾ ಪ್ರೋಟೀನ್ ಕಂಟೆಂಟು ಇದೆ ಇದರಲ್ಲಿ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು. ಇದನ್ನು ನೀವು ನಾರ್ಮಲ್ ವಾಟರ್ಗೆ, ನೀವೇನು ಡೈಲಿ ವಾಟರ್ ಇಂಟೇಕ್ ತಗೋತೀರೋ, ಕನ್ಸ್ಯೂಮ್ ಮಾಡ್ಕೋತೀರೋ, ಆ ವಾಟರ್ಗೆ ಇದೊಂದು ಸ್ಪೂನ್ 2 ಸ್ಪೂನ್ ಮಿಕ್ಸ್ ಮಾಡಿ ಹಾಗೆ ಬಿಟ್ಟು ನೀವು ಯಾವಾಗ ವಾಟರ್ ಕುಡಿತೀರೋ ಆ ವಾಟರ್ ಸೇವಿಸೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್ ಆಗುತ್ತೆ, ಹೆಲ್ದಿನೂ, ಹಾಗೇ ಸ್ವಲ್ಪ ಬಾಡಿ ಕೂಲಾಗೂ ಇಡುತ್ತೆ. ಓಕೆ, ಈಗ ಚಿಯಾ ಸೀಡ್ಸ್ ಹಾಕ್ಕೊಂಡ್ಲೆ ಇದು. ಈಗ ಸ್ವೀಟ್ನೆಸ್ಗೆ ನಾನು ತುಂಬ ಹೆಲ್ದಿ ಅಲ್ವಾ, ಸ್ವೀಟ್ಗೆ ನಾನು ಯಾವುದೇ ಥರ ಶುಗರ್ ಆ್ಯಡ್ ಮಾಡ್ತಿಲ್ಲ. ಜಾಗ್ರಿ ಆ್ಯಡ್ ಮಾಡ್ಬೋದು ಬೇಕಾದರೆ, ಆರ್ಗ್ಯಾನಿಕ್ ಜಾಗ್ರಿ. ಆರ್ಎಲ್ಸ್ ಈ ಥರ ಸ್ಮೂತಾಗಿರೋದು ಡೇಟ್ಸ್ ಸಿಗುತ್ತೆ. ಈ ಡೇಟ್ಸ್ನ ನಾನು, ಇದೂ ತುಂಬ ಒಳ್ಳೆಯದೇನೆ ಪುಡ್ಡಿಂಗ್, ಈ ಥರ ಡಯಟಲ್ಲಿರೋರಿಗೆ. ಹಾಗೂ ನನ್ನ ಮಗಳಿಗಂತೂ ಇದು ತುಂಬ ಫೇವ್ರೇಟ್ ಅಂತಲೇ ಅನ್ಬೋದು. ಡೈಲಿ ಮಾರ್ನಿಂಗ್ ಈವ್ನಿಂಗ್ 2 ಡೈಲಿ 2 ಅಂತೂ ಅವಳಿಗೆ ಬೇಕು. ಈ ಥರ ಪೀಸ್ ಮಾಡಿ, ಸೀಡ್ಸ್ ಇರುತ್ತೆ, ಸೀಡ್ಸ್ ತೆಗಿತಿದ್ದೀನಿ, ಈ ಥರ ಹಾಕೋತೀನಿ ಮಿಕ್ಸಿ ಜಾರಿಗೆ. ಈ ಒಂದು ಚಿಯಾ ಪುಡ್ಡಿಂಗ್ಗೆ ಇದೇ ಸ್ವೀಟು ಮತ್ತು ಫ್ರೂಟ್ಸ್ ಆ್ಯಡ್ ಮಾಡ್ತೀನಲ್ಲ, ಫ್ರೂಟ್ ಸ್ವೀಟ್ನೆಸ್ಸು. ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ಇಷ್ಟನ್ನು ನಾನು ಸ್ವಲ್ಪ ವಾಟರ್ ಹಾಕ್ಕೊಂಡು ನೀರು ತಗೋತೀನಿ. ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಓಕೆ, ಈಗ ಇದನ್ನು ಬ್ಲೆಂಡ್ ಮಾಡಿರೋದನ್ನು ಈ ಥರ ಒಂದು ಬೌಲ್ಗೆ ಹಾಕೋತೀನಿ.
ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಾಕೋತೀನಿ. ಈಗ ಇದನ್ನು ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಫ್ರೀಜರಲ್ಲಿ 1 ಅವರ್ ಫ್ರೀಜರಲ್ಲಿ ಇಡ್ತೀನಿ. ಅದು 1 ಅವರ್ ಫ್ರೀಜರಲ್ಲಿ ಇರಲಿ. ಈಗ ಅಷ್ಟರಲ್ಲಿ ನಾನು ಫ್ರೂಟ್ಸ್ ಬೇಕಲ್ವ, ಇದಕ್ಕೆ ಫ್ರೂಟ್ಸ್ನ ಕಟ್ ಮಾಡ್ಕೋತೀನಿ. ಯಾವ ಟೈಮಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ನ ಆ್ಯಡ್ ಮಾಡೋದು. ನಾನಿಲ್ಲಿ ವಾಟರ್ ಮೆಲನ್ನು, 1 ಕಿವಿ ಫ್ರೂಟ್ ಇದೆ, 1 ಈ ಥರ ಮೋಸಂಬಿ, ಇದಿಷ್ಟನ್ನು ಓಕೆ. ಇದು 1 ಅವರ್ ಆಯಿತು. ನಾನೇನು ಚಿಯಾ ಬ್ಲೆಂಡ್ ಮಾಡಿಟ್ಟಿದ್ನಲ್ಲ, ಚಿಯಾ ಫುಡ್ಡಿಂಗ್ಗೆ ಮಿಕ್ಸನ್ನು, ಇದೀಗ 1 ಅವರ್ ಸೋಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರೆ ಹಾಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಓಕೆ, ಈಗ ಫೈನಲ್ ಯಾವ ಥರ ಮಾಡ್ತೀನಿ, ಮಿಕ್ಸ್ ಯಾವ ಥರ ಮಾಡ್ತೀನಿ. ಮೊದಲಿಗೆ ನಾನು ಫ್ರೂಟ್ಸ್ ಫಸ್ಟು ಏನು ಇದು ಫುಡ್ಡಿಂಗ್ ಮಿಕ್ಸರ್ ರೆಡಿ ಮಾಡಿದ್ನೋ ಈಗ ಇದರಲ್ಲಿ ಕಿವಿ ಫ್ರೂಟ್ ಇದೆ, ಮೋಸಂಬಿ ಇದೆ, ಹಾಗೆ ಇದು ಎಲ್ಲ 1 ಲೇಯರ್. ನಿಮ್ಮ ಮನೆಯಲ್ಲಿ ಯಾವ ಥರ ಫ್ರೂಟ್ ಇರುತ್ತೋ ಆ ಥರ. ಟಿಟ್ಟು ವೆಯ್ಟ್, ನಿನಗೆ ಕೊಡೋದಿದು. ಇದು ಯಾರಿಗೆ ಹೇಳಿ ಮಾಡ್ತಾ ಇರೋದು? ನಿನಗೆ ಮತ್ತು ಮಮ್ಮಗೆ. ಓಕೆ, ವೆಯ್ಟ್ ಮಾಡು, ನಿನಗೆ ಕೊಡ್ತೀನಿ. ನೆಕ್ಸ್ಟ್ ಲೇಯರ್, ಅಗೇನ್ ಸ್ವಲ್ಪ ಸೀಡ್ಸ್ ಹಾಕೋತೀನಿ, ಜಸ್ಟ್ ಸುಮ್ಮನೆ ಕ್ರಂಚಾಗಿ ಸಿಗಲಿ ಅಂತ. ಅಗೇನ್ ಫ್ರೂಟ್ಸ್, ಫೈನಲಿ ಹೀಗಿದನ್ನು ಪೂರ್ತಿಯಾಗಿ ಹೀಗೆ ಹಾಕೋದು. ನನ್ನ ಚಿಯಾ ಸೀಡ್ಸ್ ಫುಡ್ಡಿಂಗ್. ಅಲ್ಲಿ ಟಿಟ್ಟು ನೋಡಿ, ಟಿಟ್ಟುಮ ಅಷ್ಟೊಂದು ಅರ್ಜೆಂಟ. ಓಕೆ ತಿನ್ನು. ಟಿಟ್ಟುಗೆ ಫ್ರೂಟ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ ಅಪ್ಪ. ಈಗ ನಾನು ಇದಕ್ಕೆ ವಾಲ್ನಟ್ 1 ಹಿಡಿ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಫೈನಲಿ ರೆಡಿ. ಚಿಯಾ ಸೀಡ್ಸ್ ಫ್ರೂಟ್ ಚಿಯಾ ಸೀಡ್ಸ್ ಫುಡ್ಡಿಂಗ್ ರೆಡಿ. ವೆಯ್ಟ್ ಲಾಸ್ ರೆಸಿಪಿ ಫ್ರೂಟ್ ಚಿಯಾ ಸೀಡ್ಸ್ ಫುಡ್ಡಿಂಗ್ ರೆಡಿ. ಸೊ ಟೇಸ್ಟ್ ಮಾಡಿ. ಇವತ್ತಿನ ನನ್ನ ಲಂಚ್ ರೆಡಿ ಆಯಿತು. ನೀವು ಇವಾಗಲೇ ಸ್ಟಾರ್ಟ್ ಮಾಡಿ. ವೆಯ್ಟ್ ಲಾಸ್ ಮಾಡೋಕ್ಕೆ ಯಾರೆಲ್ಲ ಪ್ಲ್ಯಾನಲ್ಲಿದ್ದೀರೋ ಈ ಒಂದು ರೆಸಿಪಿನ ನಿಮ್ಮ ಲಂಚ್ಗಾಗಲಿ ಡಿನ್ನರ್ಗಾಗಲಿ ಮಾಡ್ಕೊಂಡು ತಿನ್ನಿ. ಟಿಟ್ಟು ಅವಳಿಗೆ ಇದು ಬೇಡವಂತೆ, ಅಲ್ಲಿ ಫ್ರೂಟ್ಸ್ ಇರೋದೇ ತಿಂತಾ ಇದ್ದಾಳೆ. ಓಕೆ, ನಿನಗೆ ಲಡ್ಡು ಇದೆಯಲ್ಲ.